ರಾಧೆ ರಾಧೆ ಎಲ್ರಿಗೂ ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ಮನುಷ್ಯರು ಯಾವಾಗ ತಮ್ಮ ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರ ಎದುರಿಗೆ ಹೇಳ್ತಾರೋ ಅದಕ್ಕೊಂದು ಬಹಳ ಪ್ರಭಾವಶಾಲಿಯಾದ ಮಾಧ್ಯಮದ ಉಪಯೋಗ ಮಾಡ್ತಾರೆ. ಅದನ್ನು ನಾವು ಭಾಷೆ ಅಂತ ಕರಿತೀವಿ. ನಾನು ನೋಡಿರೋ ಹಾಗೆ ಒಬ್ಬ ಮನುಷ್ಯ ಎಷ್ಟೋ ಭಾಷೆಗಳಲ್ಲಿ ನಿಪುಣನಾಗಿರ್ತಾನೆ. ಹಾಗೆ ಇನ್ನೊಂದು ಕಡೆ ಮನುಷ್ಯ ಅದೆಷ್ಟೋ ಭಾಷೆಗಳಲ್ಲಿ ಮಾತಾಡ್ತಾನೆ. ಕೆಲವು ಸಲ ಬೇರೆ ಭಾಷೆಗಳನ್ನು ಬೆರೆಸಿ ಅದನ್ನು ಉಪಯೋಗಿಸ್ತಾನೆ. ಆದರೆ ಸರಿಯಾದ ರೀತಿಲಿ ಉಪಯೋಗಿಸೋದಿಲ್ಲ, ಅದಕ್ಕೆ ಗೌರವನ ಕೊಡೋದಿಲ್ಲ. ಹಾಗೆ ಭಾಷೆಯನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳೋದಿಲ್ಲ. ಆದರೆ ಇದು ಸರಿಯಲ್ಲ. ನೀವು ಭಾಷೆಯನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಆಗ ಭಾಷೆ ನಿಮ್ಮ ಚರಿತ್ರೆಯನ್ನು ಶುದ್ಧವಾಗಿ ಇಟ್ಕೊಳ್ಳುತ್ತೆ. ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ. ಪ್ರತಿಯೊಂದು ಪದದ ಅರ್ಥವನ್ನು ತಿಳ್ಕೊಂಡು ನೀವೇನಾದರೂ ಶಬ್ದದ ಉಚ್ಚಾರಣೆ ಮಾಡಿದರೆ, ಭಾಷೆಯನ್ನು ಉಚ್ಚಾರಣೆ ಮಾಡಿದರೆ ಆಗ ನಿಮಗೂ ಆನಂದ ಸಿಗುತ್ತೆ. ಅಷ್ಟೇ, ಕೇಳಿಸ್ಕೊಳ್ಳೋರ ಕಿವಿಗಳಿಗೂ ಮಧುರವಾಗಿ ಕೇಳಿಸುತ್ತೆ. ಇಟ್ಕೊಳ್ಳಿ, ಯಾವ ವ್ಯಕ್ತಿ ಭಾಷೆಯ ಪವಿತ್ರತೆಗೆ ಗೌರವ ಕೊಡ್ತಾನೋ ಜಗತ್ತು ಅವರಿಗೆ ಗೌರವ ಕೊಡುತ್ತೆ. ಭಾಷೆಯನ್ನು ಶುದ್ಧವಾಗಿ ಪವಿತ್ರವಾಗಿ ಇಟ್ಕೊಳ್ಳಿ. ಭಾಷೆ ನಿಮ್ಮ ಚರಿತ್ರೆಯನ್ನು ಶುದ್ಧವಾಗಿ ಪವಿತ್ರವಾಗಿ ಇಡುತ್ತೆ. ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ರಾಧೆ ರಾಧೆ. ಉದಾಹರಣೆಗೆ, ಒಂದು ಅರಳಿ ಮರದ ಬೀಜವನ್ನ ನೆಟ್ಟು ಸ್ವಲ್ಪ ನೀರಾಕಿ ಬಿಟ್ಬಿಡ್ತೀವಿ. ಅಲ್ಲಿ ವಿಶಾಲವಾದ ಅರಳಿ ಮರ ಬೆಳೆಯುತ್ತೆ. ಆದರೆ ಹೇಗೆ? ಯಾರಿದನ್ನು ನೋಡ್ಕೋತಾರೆ? ಯಾರಿದನ್ನು ಬೆರೆಸ್ತಾರೆ? ಪ್ರಕೃತಿ. ಹೌದು, ಈ ಜಗತ್ತಲ್ಲಿ ಏನೆಲ್ಲ ಬೆಳೆದ್ರೂ ಏನೆಲ್ಲ ಹಾಳಾದ್ರೂ ಅದಕ್ಕೆ ಜವಾಬ್ದಾರಿ ಈ ಪ್ರಕೃತಿನೇ. ಪ್ರಕೃತಿಯ ಕಾರಣದಿಂದನೇ ಬಿಸಿಲು ಬರೋದು, ಅದರ ಕಾರಣದಿಂದನೇ ಮಳೆ ಬರೋದು, ನೀರು ಕೂಡ ಸಿಗೋದು. ಅದರ ಕಾರಣದಿಂದನೇ ಈ ಅರಳಿ ಬೀಜ ಒಂದು ವಿಶಾಲವಾದ ಮರವಾಗಿ ಬೆಳೆಯೋದು. ಆದರೆ ಒಬ್ಬ ಮನುಷ್ಯನ ನೋಡಿ ಮನುಷ್ಯ ಹೇಳ್ತಾನೆ, ಈ ಮರದ ಮೇಲೆ ನನಗೆ ಅಧಿಕಾರ ಇದೆ ಅಂತ. ಯಾಕೆ ಅಂದರೆ ಈ ಬೀಜ ನಾನೇ ಬಿತ್ತಿದ್ದು ಅಂತ. ಈಗ ಎಲ್ಲ ಕೆಲಸನೂ ಪ್ರಕೃತಿನೇ ಮಾಡೋದು. ಆದರೆ ಮನುಷ್ಯ ಎಲ್ಲ ಕೆಲಸನೂ ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಇದು ಸರಿನಾ? ಖಂಡಿತವಾಗಿಯೂ ಇಲ್ಲ. ಈಗ ಇದಕ್ಕೆ ಉತ್ತರನೂ ಪ್ರಕೃತಿಯಲ್ಲಿಯೇ ಅಡಗಿದೆ. ಯಾವುದೋ ಒಂದು ಪಕ್ಷಿ ಕೂಡ ಒಂದು ಬೀಜವನ್ನ ಹಾಕಿರುತ್ತೆ. ಅಲ್ಲಿ ಒಂದು ಮರ ಬೆಳೆಯುತ್ತೆ, ಅದರಲ್ಲಿ ಹಣ್ಣು ಬಿಡುತ್ತೆ. ಆ ಪಕ್ಷಿ ಹಣ್ಣು ತಿನ್ನುತ್ತೆ. ಆದರೆ ಉಳಿದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆ ಹಣ್ಣನ್ನ ತಿನ್ನೋದಕ್ಕೆ ಬೇಡ ಅನ್ನೋದಿಲ್ಲ. ಆ ಮರದ ಮೇಲೆ ಅಧಿಕಾರ ಇಟ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಎಲ್ರಿಗೂ ಹಂಚುತ್ತೆ. ನಾವು ಕೂಡ ಇದನ್ನೇ ಮಾಡಬೇಕು. ಯಾವುದು ಪ್ರಕೃತಿಯಿಂದ ಬಂದಿದ್ಯೋ ಅದನ್ನ ಮತ್ತೆ ಪ್ರಕೃತಿಗೆ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಇದು ಬಹಳ ಮುಖ್ಯವಾದದ್ದು. ಹಕ್ಕಿಯ ಹಾಗೆ ಇದ್ಬಿಡಿ, ಆಗ್ಲೇ ನಿಮ್ಮ ಮನಸ್ಸು ಆಕಾಶದಲ್ಲಿ ಹರಾಡೋ ಹಾಗೆ ಆಗೋದು. ಹಾಗೆ ನಿಮ್ಮ ಮನಸ್ಸು ಸಂತೋಷದಿಂದ ಹೇಳೋದು ರಾಧೆ ರಾಧೆ. ಕ್ಷಮೆ ಬಹಳ ಸುಂದರವಾದ ಪದ, ಕಿವಿಗೆ ಇಂಪಾದ ಪದ. ಆದರೆ ಈ ಕ್ಷಮೆಯನ್ನ ಯಾವಾಗ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಂದು, ನೀವೇನಾದರೂ ತಪ್ಪನ್ನ ಮಾಡಿ ಅದಕ್ಕೆ ಕ್ಷಮೆ ಕೇಳದೇ ಇದ್ರೆ, ಕ್ಷಮೆ ಯಾಚನೆ ಮಾಡದೇ ಇದ್ರೆ, ಕ್ಷಮೆಯನ್ನ ಕಡೆಗಣಿಸಿದ್ರೆ ಇದರಿಂದ ನಿಮಗೆ ತೊಂದರೆ ಖಂಡಿತ ಆಗತ್ತೆ. ಹೇಗೆ? ಕ್ಷಮೆ ಕೇಳದೇ ಇದ್ರೆ ನಮ್ಮ ಮನಸ್ಸಲ್ಲಿ ಅಹಂಕಾರ ಹುಟ್ಕೊಳ್ಳುತ್ತೆ. ಹಾಗೆ ಈ ಅಹಂಕಾರ ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಎರಡನೇದು, ಒಂದು ವೇಳೆ ಯಾರಾದರೂ ತಪ್ಪು ಮಾಡಿ ನಿಮ್ಮನ್ನ ಕ್ಷಮೆ ಕೇಳದೇ ಇದ್ರೆ ಅವ್ರನ್ನ ಕ್ಷಮಿಸಲೇಬೇಡಿ. ಕ್ಷಮೆ ಅನ್ನೋದು ಬಹಳ ಅಮೂಲ್ಯವಾದದ್ದು. ಕ್ಷಮೆ ಕೇಳದೇ ಇದ್ರೂ ಯಾರನ್ನಾದರೂ ಕ್ಷಮಿಸೋದು ಅದು ಸರಿ ಇರೋದಿಲ್ಲ. ಮೂರನೇದು, ಒಂದು ವೇಳೆ ಯಾರಾದರೂ ತೊಂದರೆ ಕೊಟ್ರೆ ಅಥವಾ ತಪ್ಪಾಗಿ ನಡ್ಕೊಂಡ್ರೆ ನಿಮ್ಮನ್ನ ಕ್ಷಮೆ ಕೇಳಿದ್ರೆ ಅವ್ರನ್ನ ಕ್ಷಮೆ ಬಿಡಿ. ಇದರಿಂದ ನಿಮ್ಮಲ್ಲಿರೋ ಕರುಣೆ ಎಚ್ಚರವಾಗತ್ತೆ, ಪ್ರೀತಿ ಹುಟ್ಕೊಳ್ಳುತ್ತೆ. ಅದರಿಂದ ನಿಮಗೆ ಒಳ್ಳೇದಾಗತ್ತೆ. ನಾಲ್ಕನೇದು, ಒಂದು ವೇಳೆ ನೀವೇನಾದರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಕ್ಷಮೆ ಕೇಳಿ. ಇದರಿಂದ ನಿಮಗೆ ಲಾಭ ಆಗತ್ತೆ. ಹೇಗೆ? ಎದುರಿಗಿರೋ ವ್ಯಕ್ತಿಗಳು ನಿಮ್ಮನ್ನ ಕ್ಷಮಿಸ್ಲಿ ಬಿಡ್ಲಿ, ನಿಮ್ಮಲ್ಲಿರೋ ಅಹಂಕಾರ ಕಡಿಮೆ ಆಗತ್ತೆ. ಹಾಗೆ ಈ ಮನಸ್ಸು ಇನ್ನೂ ನಿರ್ಮಲವಾಗತ್ತೆ. ಈ ಕ್ಷಮೆ ಬಹಳ ಅಮೂಲ್ಯವಾದದ್ದು. ಯೋಚನೆ ಮಾಡಿ ಇದನ್ನು ಉಪಯೋಗಿಸಿ. ರಾಧೆ ರಾಧೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.